Good morning all. Today let's understand about data structure. ಈ ಟಾಪಿಕಲ್ಲಿ ನಿಮಗೆ ನಿಯರ್ಲಿ 14 ಮಾರ್ಕ್ಸ್ ಕವರ್ ಆಗುತ್ತೆ. ಓಕೆ, 14 ಮಾರ್ಕ್ಸ್ ಕವರ್ ಆಗುತ್ತೆ. ಬಹಳ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಮತ್ತು ಈಸಿ ಟಾಪಿಕ್, ಪ್ರಾಕ್ಟಿಕಲ್ ಪರ್ಪಸ್ ಕೂಡ ಈ ಟಾಪಿಕ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ತುಂಬ ಪ್ರೋಗ್ರಾಮ್ಸ್ ಕೂಡ ಬರ್ತವೆ ಈ ಟಾಪಿಕಲ್ಲಿ. ತುಂಬ ಕೇರ್ಫುಲ್ಲಾಗಿ ಸ್ಟಡಿ ಮಾಡಬೇಕಾಗುತ್ತೆ ಈ ಟಾಪಿಕ್ನ. ಓಕೆ, ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಡೇಟಾ ಸ್ಟ್ರಕ್ಚರ್. ಡೇಟಾ ಅಂದ್ರೇನು? ಡೇಟಾ ಇಸ್ ನಥಿಂಗ್ ಬಟ್, ನಮಗೆ ಗೊತ್ತಿರೋ ಪ್ರಕಾರ ಡೇಟಾ ಇಸ್ ನಥಿಂಗ್ ಬಟ್ ಕಲೆಕ್ಷನ್ ಆಫ್ ರಾ ಫ್ಯಾಕ್ಟ್ಸ್. ಕಲೆಕ್ಷನ್ ಆಫ್ ರಾ ಫ್ಯಾಕ್ಟ್ಸ್. ವಾಟ್ ಈಸ್ ರಾ ಫ್ಯಾಕ್ಟ್ಸ್? Collection of raw facts. Raw facts can be numbers, characters, integers. Okay, this kind of data. Okay, this kind of items we call them as collection of raw facts. And then they can be single valued raw fact, single valued raw fact, or multiple valued raw fact. ಹಂಗಂದ್ರೇನು? ಸಿಂಗಲ್ ವ್ಯಾಲ್ಯೂ ಅಂತಂದರೆ ಸಪೋಸ್ ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್, student register number, student reg number can take only one value. Student name can take multiple values. Student name can take multiple values like first name, last name, middle name, last name. Okay, so ಅದೇ ರೀತಿ ಈ ಡೇಟಾವನ್ನು ನಾವು ಕಂಪ್ಯೂಟರ್ಗೆ ಇನ್ಪುಟ್ ಕೊಟ್ಟಾಗ ಏನಾಗುತ್ತೆ? ಪ್ರೋಸೆಸ್ ಆಗುತ್ತೆ ಆ್ಯಂಡ್ ಫೈನಲಿ ವಿ ಗೆಟ್ ದ ರಿಸಲ್ಟ್. ಈ ಪ್ರೋಸೆಸ್ಡ್ ರಾ ಫ್ಯಾಕ್ಟ್ಸನ್ನು ನಾವೇನಂತ ಕರಿತೀವಿ ಅಂದರೆ ಇನ್ಫಾರ್ಮೇಷನ್. ಇನ್ಫಾರ್ಮೇಷನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಪ್ರೋಸೆಸ್ಡ್ ಫಾರ್ಮ್ಯಾಟ್ ಆಫ್ ಡೇಟಾ. processed format of form of data, we call it as information or information. ಓಕೆ, ಡೇಟಾ ಸ್ಟ್ರಕ್ಚರ್ ಅಂದರೆ ಏನಿಲ್ಲ, ಡೇಟಾವನ್ನು ಯಾವ ರೀತಿ ನಾವು ಮೆಮೊರಿಯಲ್ಲಿ ಸ್ಟೋರ್ ಮಾಡ್ತೀವಿ, ಎಫಿಷಿಯೆಂಟಾಗಿ ಆಕ್ಸೆಸ್ ಮಾಡ್ತೀವಿ, ಮಾಡಿಫಿಕೇಷನ್ ಮಾಡ್ತೀವಿ. ಸೊ ಮೆಮೊರಿ ಎಫಿಷಿಯನ್ಸಿಯನ್ನು ಇಂಪ್ರೂವ್ ಮಾಡಬೇಕಂದ್ರೆ ಡೇಟಾ ಹೇಗೆ ಸ್ಟೋರ್ ಮಾಡಬೇಕು, ಯಾವ ಫಾರ್ಮ್ಯಾಟಲ್ಲಿ ಸ್ಟೋರ್ ಮಾಡಬೇಕು, ಹೇಗೆ ಆಕ್ಸೆಸ್ ಮಾಡಬೇಕು ಅನ್ನೋದನ್ನು ನಾವು ಇನ್ ಡೀಟೇಲಾಗಿ ಸ್ಟಡಿ ಮಾಡೋದು ಡೇಟಾ ಸ್ಟ್ರಕ್ಚರ್ ಟಾಪಿಕ್ನ ಮುಖ್ಯ ಉದ್ದೇಶ. ಡೇಟಾ ಸ್ಟ್ರಕ್ಚರ್ ಸ್ಟಡಿ ಮಾಡೋ ಮುಖ್ಯ ಉದ್ದೇಶವನ್ನು ಏನು ಅಂದರೆ ಡೇಟಾವನ್ನು ಎಫಿಷಿಯೆಂಟಾಗಿ ಮೆಮೊರಿನಲ್ಲಿ ಹೇಗೆ ಸ್ಟೋರ್ ಮಾಡಬೇಕು, ಹೇಗೆ ಆಕ್ಸೆಸ್ ಮಾಡಬೇಕು ಮೆಮೊರಿಯಿಂದ. ಸೊ ಇದ್ರ ಬಗ್ಗೆ ಹೇಳ್ಕೊಡುತ್ತೆ ಡೇಟಾ ಸ್ಟ್ರಕ್ಚರ್. ಅಷ್ಟು ಬ್ಲೈಂಡ್ ಮೆಥಡಲ್ಲಿ ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. 2 ಪಾಯಿಂಟನ್ನು ಉಳಿದಿದ್ದೆಲ್ಲ ತಾನಾಗ್ತಾನೆ ಬರುತ್ತೆ. ನಮಗೆ ಪ್ರೀವಿಯಸ್ ಇಯರ್ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಡೇಟಾವನ್ನು ಯಾವ್ಯಾವ ಫಾರ್ಮೆಟಲ್ಲಿ ಸ್ಟೋರ್ ಮಾಡಿದ್ದೀವಿ. ಪ್ರೋಗ್ರಾಮ್ ಮಾಡಬೇಕಾದ್ರೆ ಇಂಟೀಜರ್ ಫಾರ್ಮೆಟಲ್ಲಿ ಸ್ಟೋರ್ ಮಾಡಿದ್ದೀವಿ, ಕ್ಯಾರೆಕ್ಟರ್ ಫಾರ್ಮೆಟಲ್ಲಿ ಸ್ಟೋರ್ ಮಾಡಿದ್ದೀವಿ, ಫ್ಲೋಟ್ ಪಾಯಿಂಟಲ್ಲಿ ಸ್ಟೋರ್ ಮಾಡಿದ್ದೀವಿ. ಇಂಟೀಜರ್ ಡೇಟಾ ಎಷ್ಟು ಬೈಟು? ಈಚ್ ವ್ಯಾಲ್ಯೂ ಕ್ಯಾರೀಸ್ ಇಟ್ ಕನ್ಸ್ಯೂಮ್ಸ್ 2 bytes ಆಫ್ ಮೆಮೊರಿ ಸ್ಪೇಸ್, whereas character data consumes 1 byte of memory space. Float data 4 bytes of memory space. ಓಕೆ, ಈ ರೀತಿ. ಮತ್ತು ಡೇಟಾವನ್ನು ಅರೇ ಫಾರ್ಮ್ಯಾಟಲ್ಲೂ ಕೂಡ ಸ್ಟೋರ್ ಮಾಡಿದ್ದೀವಿ. ಓಕೆ, ಸೊ ಅವನ್ನು ನಾವು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಹೇಳಿ ಕರಿಬೋದು. ಬಿಫೋರ್ ದಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿ ಕ್ಲಾಸಿಫಿಕೇಷನ್ ಆಫ್ ಡೇಟಾ ಸ್ಟ್ರಕ್ಚರ್. ಕ್ಲಾಸಿಫಿಕೇಷನ್ ಆಫ್ ಡೇಟಾ ಸ್ಟ್ರಕ್ಚರಲ್ಲಿ ನಾವೇನು ಮುಖ್ಯವಾಗಿ ಅಂದರೆ DS ಅಂತ ಬರೀತೀನಿ ನಾನು, ಜಸ್ಟ್ ಶಾರ್ಟ್ ಫಾರ್ಮು. ಪ್ರಿಮಿಟಿವ್ DS ಅಂದರೆ ಪ್ರಿಮಿಟಿವ್. PDS ಅಂದರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಟಿಂಗ್ ಸಿಸ್ಟಮ್ ಅಂದ್ಕೊಂಬಿಡಿ, ನಿಮ್ಮ PDS ರೈಸ್ ಅಂತೀರಲ್ಲ ಅದು ಅಂದ್ಕೊಂಬಿಡಿ. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಹೇಳಿ. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಹೇಳಿ 2 ಭಾಗವನ್ನು ಮಾಡ್ಬೋದು ನಾವು ಡೇಟಾ ಸ್ಟ್ರಕ್ಚರ್ಸಲ್ಲಿ. ಓಕೆ, ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸಲ್ಲಿ ಒಂದು ಯು ಕ್ಯಾನ್ ಸೆ ಇಂಟೀಜರ್ ಕೂಡ ಇದರಡಿ ಬರುತ್ತೆ. ಇಂಟೀಜರು ಮತ್ತು ಫ್ಲೋಟ್ ನಂಬರ್ಸ್, ದೆನ್ ಕ್ಯಾರೆಕ್ಟರ್ ಡೇಟಾ, ದೆನ್ ಪಾಯಿಂಟರ್ಸ್, ಇದೆಲ್ಲವೂ ಕೂಡ ಓಕೆ, ಈ 4 ಕೂಡ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸಲ್ಲಿ ಕವರ್ ಆಗ್ತವೆ. ಓಕೆ, ದೆನ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸಲ್ಲಿ ಏನೇನು ಬರುತ್ತೆ? ಮುಖ್ಯವಾಗಿ ಇದರಲ್ಲಿ ಅರೇಸ್ ಬರುತ್ತೆ. ಓಕೆ, arrays,
ಲಿಸ್ಟ್, ದೆನ್ ಫೈಲ್ಸ್ ಅಂತೇಳಿ 3 ಭಾಗ ಬರುತ್ತೆ. ಓಕೆ, 3 ಭಾಗ ಬರುತ್ತೆ. ಅರೇಸಲ್ಲಿ ವಾಟ್ ಈಸ್ ಅನ್ ಅರೇ? ಅರೇ ಇಸ್ ನಥಿಂಗ್ ಬಟ್ ಕಲೆಕ್ಷನ್ ಆಫ್ ಹೋಮೋಜೀನಿಯಸ್ ಎಲಿಮೆಂಟ್. ಅರೇಸನ್ನಲ್ಲಿ 1 ಸೆಕೆಂಡ್ 1 ಡೈಮೆನ್ಷನಲ್ ಅರೇ, 2 ಡೈಮೆನ್ಷನಲ್ ಅರೇ, ದೆನ್ ಮಲ್ಟಿ ಡೈಮೆನ್ಷನಲ್ ಅರೇ ಅಂತ ಹೇಳಿ 3 ಭಾಗವನ್ನು ನಾವು ಮಾಡಬಹುದು. ಹೌದಾ? ಸೊ 1 ಡೈಮೆನ್ಷನಲ್ ಅರೇ ಇಸ್ ನಥಿಂಗ್ ಬಟ್ which takes only 1 index, 2 dimensional only 2 indexes, 3 multi-dimensional multiple number of indexes. Okay, using which we can access the data in arrays. List alli once again linear data structure, non-linear data structure, non-linear data structure ಅಂತ ಹೇಳಿ 2 ಭಾಗವನ್ನು ನೋಡ್ಬೋದು ನಾವು. Non-linear data structure. Okay, linear data structures, non-linear data structures. Linear data structures ಅಲ್ಲಿ once again we can see stack, very very important, queue very important, then linked list. ಓಕೆ, ಈ ರೀತಿ 3 ಭಾಗವನ್ನು ನೋಡ್ಬೋದು. ಲೀನಿಯರ್ ಡೇಟಾ ಸ್ಟ್ರಕ್ಚರಲ್ಲಿ ಸ್ಟ್ಯಾಕ್, ಕ್ಯೂ, ಲಿಂಕ್ಡ್ ಲಿಸ್ಟ್. ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸಲ್ಲಿ ಓಕೆ ವಿ ಕ್ಯಾನ್ ಸಿ ಟ್ರೀಸ್ ಆ್ಯಂಡ್ ಗ್ರಾಫ್ಸ್. ಸೊ ಎರಡನ್ನು ನೋಡ್ಬೋದು. ದಿಸ್ ಇಸ್ ಅಬೌಟ್ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಸ್ಟ್ರಕ್ಚರ್. ವಾಟ್ ಈಸ್ ಡೇಟಾ ಸ್ಟ್ರಕ್ಚರ್? ಡೇಟಾ ಸ್ಟ್ರಕ್ಚರ್ ಇಸ್ ನಥಿಂಗ್ ಬಟ್ ಸ್ಪೆಷಲೈಸ್ಡ್ ಫಾರ್ಮ್ಯಾಟ್ ಆಫ್ ಆರ್ಗನೈಸಿಂಗ್ ಆ್ಯಂಡ್ ಸ್ಟೋರಿಂಗ್ ಡೇಟಾ ಅಂತ ಹೇಳಿ ಹೇಳ್ಬೋದು. ಡೇಟಾ ಸ್ಟ್ರಕ್ಚರ್ ಡೆಫಿನೇಷನ್ ಏನು ಅಂದರೆ ಸ್ಪೆಷಲೈಸ್ಡ್ ಫಾರ್ಮ್ಯಾಟ್ ಆಫ್ ಆರ್ಗನೈಸಿಂಗ್ ಆ್ಯಂಡ್ ಸ್ಟೋರಿಂಗ್ ಡೇಟಾ. ವಿ ಕಾಲ್ ಇಟ್ ಆಸ್ ಡೇಟಾ ಸ್ಟ್ರಕ್ಚರ್. ಡೇಟಾ ಸ್ಟ್ರಕ್ಚರ್ ಕ್ಲಾಸಿಫಿಕೇಶನ್ ಕೇಳಿದ್ರೆ you just put all this and explain all this. Okay, data structure can be classified as primitive data structure, non-primitive data structure. In under primitive data structure we can see integer, float, character and pointer. Under non-primitive data structure we can see arrays, list and files. Once again under arrays we can see 1 dimensional array, 2 dimensional array, 3 multi-dimensional array. Under list we can see once again linear data structure and non-linear data structure. Under linear data structure we can see stacks, queues and linked list. Non-linear data structure we can see trees and graphs. Okay, so once again, so just try to understand this. You may ask for 4 marks or 5 marks question. Okay, explain classification of data structure. If the same question appears, just try to explain all this. Okay.